ಹಾಯ್ ಹಲೋ ನಮಸ್ಕಾರ ನನ್ನ ವೀಕ್ಷಕ ವೃಂದಕ್ಕೆ. ಈಗ ನಮ್ಮ ಜೊತೆಯಲ್ಲಿ ಖ್ಯಾತ ತಜ್ಞರಾದ ಅಂದರೆ ಮೂಳೆ ತಜ್ಞರಾದಂತಹ ಡಾಕ್ಟರ್ ಎನ್ ರಮೇಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಂದ ನಮ್ಮ ಆರೋಗ್ಯವಾದ ಮೂಳೆಯನ್ನು ಹೇಗೆ ಚೆನ್ನಾಗಿಟ್ಕೊಳ್ಬೇಕು ಅನ್ನೋದಕ್ಕೆ ಅವರಿಂದ ಕೆಲವು ಸಲಹೆಗಳನ್ನು ಪಡೆಯೋಣ. ಅಂದರೆ ಆಹಾರದ ಬಗ್ಗೆ ಆಗಲಿ, ಆಹಾರದ ಬಗ್ಗೆ ಆಗಲಿ, ಅಥವಾ ವ್ಯಾಯಾಮಗಳು, ನಾವು ತಿನ್ನುವ ಫುಡ್ಡು, ಹಾಲು, ಇದರ ಬಗ್ಗೆ ವಿವರಣೆಯನ್ನು ಡಾಕ್ಟರ್ ಎನ್ ರಮೇಶ್ ಅವರು ನಮಗೆ ನೀಡ್ತಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಪ್ರೇಮ ಪ್ರಕಾಶ್ ಅವರು. ನಮ್ಮ ಈಗಿನ ಜನರೇಷನ್ಗೆ ಏನ್ ಮೆಸೇಜ್ ಕೊಡ್ತೀರಾ ಡಾಕ್ಟ್ರೆ ಈ ಮೂಳೆ ಬಗ್ಗೆ? ಈ ಮೂಳೆ ಬಗ್ಗೆ ಏನು ಸಂದೇಶ ಕೊಡ್ತೀನಿ ಅಂದ್ರೆ, ನಾವು ಮೊಳೆ ಮತ್ತೆ ಬಾಡಿ ಎಲ್ಲಾ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಅದರಲ್ಲೂ ಮೂಳೆ ಇದ್ರೆ ಅಂದ್ರೆ ಅಸ್ಥಿ ಸ್ಥಿರ, ಅದು ಸರಿಯಾಗಿರ್ಬೇಕು ಅಂತ ಒಂದು ನನ್ನ ಅನಿಸಿಕೆ. ಸೊ ಅದಕ್ಕೆ ನಾವು ಒಂದು ಚಿಕ್ಕ ವಯಸ್ಸಿನಿಂದಾನೇ ಅದನ್ನ ಚೆನ್ನಾಗಿ ಒಂದು ಆಹಾರದಲ್ಲಿ ಮತ್ತೆ ವ್ಯಾಯಾಮದಲ್ಲಿ ಮತ್ತು ನಮ್ಮ ದಿನನಿತ್ಯ ಕೆಲಸದಲ್ಲಿ ನಾವು ಕೆಲಸ ತೊಡ್ಕೊಂಡಿದ್ದೇವಲ್ಲ, ಅದರಲ್ಲೂ ಎಲ್ಲ ಸೇರಿ ನಾವು ಮೂಳೆ ಸ್ಥಿತಿಯನ್ನು ಉತ್ತಮವಾಗಿ ನಾವು ಗುಣಮಟ್ಟಿಗೆ ಕಾಪಾಡಬೇಕನ್ನೋದು ಒಂದು. ಅಂದ್ರೆ ಯಾವ ತರ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀರಾ ಗುಡ್ ಹೆಲ್ತ್ ಬಗ್ಗೆ? ಗುಡ್ ಹೆಲ್ತ್ ಅಂದ್ರೆ ಆರೋಗ್ಯ, ಆಹಾರ ಇಂಪಾರ್ಟೆಂಟು. ಆಹಾರ ಬಗ್ಗೆ ಈ ಮೂಳೆಗಳಲ್ಲಿ ಆಹಾರ ಅಂದ್ರೆ ನಾವು ಈಗ ಹಾಲು ಕುಡಿಬೇಕು. ಚಿಕ್ಕ ಮಕ್ಕಳಿಂದ ನಾವು ನಾವು ಈಗ ನನಗೆ ಸ್ವಲ್ಪ ವಯಸ್ಸಾಗಿದೆ, ನಮ್ಮ ತಾಯಿಯವರು ಕೂಡ ಮೊದಲಿಂದ ನಮ್ಗೆ ಹಾಲೆಲ್ಲ ಕೊಡ್ತಾ ಇದ್ರು. ಸೊ ನಾವು ಹಾಲಿನಲ್ಲಿ ಒಳ್ಳೆ ಕ್ಯಾಲ್ಸಿಯಂ ಇರುತ್ತೆ ಅನ್ನೋದು ನನ್ನ ಒಂದು ಅನುಭವ. ಸೊ ನಾವು ಈಗಲೂ ಸಜೆಸ್ಟ್ ಮಾಡ್ತೀವಿ, ಹಾಲು ಕುಡಿದ್ರೆ ಒಳ್ಳೇದು ಮಕ್ಕಳಿಗೆ ಅಂತ ಅನಿಸುತ್ತೆ. ಅಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಮತ್ತೆ ಅದ್ರ ಜೊತೆಯಲ್ಲಿ ವೆಜಿಟೇಬಲ್ಸು, ಈ ಸೊಪ್ಪು ಅನ್ನೋದು ಇರಬೇಕು. ಕ್ಯಾರೆಟ್, ಮತ್ತೆ ಎಗ್ಗಲ್ಲಿ ಬಿಳಿ ಅಂಶ ಇರುತ್ತಲ್ಲ, ಅದರಲ್ಲೂ ಒಳ್ಳೆ ಪ್ರೋಟೀನು ಮತ್ತೆ ಕ್ಯಾಲ್ಸಿಯಂ ಇರುತ್ತೆ. ಮತ್ತೆ ಈ ನಾನ್ ವೆಜಿಟೇರಿಯನ್ ಅವರಿಗೆ ಫಿಶ್ ನಲ್ಲಿ ಒಳ್ಳೆ ಕ್ಯಾಲ್ಸಿಯಂ ಇರುತ್ತೆ. ಸೊ ಹೀಗಾಗಿ ನಾವು ಆಹಾರವನ್ನು ಸೇವಿಸ್ತಾ ಅದು ಮೂಳೆ ಮೇಲೆ ಗಟ್ಟಿ ಆಗ್ಬೇಕು ಅನ್ನೋದು ಒಂದು ಅಭಿಪ್ರಾಯ. ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ನಾವು ನಮ್ಮ ಮೂಳೆ ಬಗ್ಗೆ ಅಂದ್ರೆ ನಾವು ಸ್ಕೂಲ್ಗೆ ಹೋಗೋ ಮಗ ಈ ಮಕ್ಕಳನ್ನ ನಾವು ಅವ್ರನ್ನ ನೋಡ್ಬೇಕು. ಅಂದ್ರೆ ನಾವು ಹೇಗೆ ಅವ್ರ ದಿನನಿತ್ಯ ಕಾರ್ಯಕ್ರಮ ಮಾಡ್ತಾರೆ, ಒಂದು ಈ ವ್ಯಾಯಾಮದಲ್ಲಿ ಒಂದು ಓಡಾಡುವಾಗ ಏನಾದ್ರೂ ತೊಡಕಿದ್ರೆ, ಅಂದ್ರೆ ಪಾದ ಒಂಥರ ಫ್ಲಾಟ್ ಫುಟ್ ಅಂತೀವಿ, ಇಲ್ಲ ಬೆನ್ನು ಸೊಟ್ಟಿಗೆ ಹಾಕೊಂಡು ನಡೆಯೋದಾದ್ರೆ, ಆಮೇಲೆ ಕೆಲವು ಮಕ್ಕಳಿಗೆ ಕೂತ್ಕೊಳಕ್ ಆಗೋದಿಲ್ಲ, ಆ ತರ ಇದ್ರೆ ಅವ್ರಿಗೆ ಸ್ವಲ್ಪ ಹುಟ್ಟಾಗಿಂದ ಮೂಳೆ ಬೆಳವಣಿಗೆ ಸರಿಯಾಗಿರೋದಿಲ್ಲ, ಅಂದ್ರೆ ಸೊಟ್ಟೆ ಕೆಡ್ತಾರೆ. ಸೊ ಅದನ್ನ ಈ ಸ್ಕೂಲ್ನಲ್ಲಿ ನಾವು ಈಗ 100 ಜನಕ್ಕೆ ನಾವು ಪರೀಕ್ಷೆ ಮಾಡಿದ್ರೆ ಒಂದು 7-8 ಜನಕ್ಕೆ ಈ ತರ ಪ್ರಾಬ್ಲಮ್ಸ್ ಇರುತ್ತೆ. ಅಂದ್ರೆ ಬೆನ್ನು ಸೊಟ್ಟ ಇರುತ್ತೆ, ಆಮೇಲೆ ಕಾಲು ಸೊಟ್ಟ ಇರುತ್ತೆ, ಆಮೇಲೆ ಪಾದ ಚಪ್ಪಡಿ ಕಾಲಿರುತ್ತೆ. ಸೊ ಈ ತರ ಇದಿದ್ರೆ ಅವರು ಬೇರೆ ಮಕ್ಕಳಿಗಿಂತ ಅವರ ಆಕ್ಟಿವಿಟೀಸ್ ಕಮ್ಮಿ ಆಗುತ್ತೆ. ಸೊ ಸ್ಪೋರ್ಟ್ಸ್ ನಲ್ಲಿ ಯಾವ್ದಲ್ಲಿ ಆವಾಗ ನಾವು ಇದನ್ನ ನೋಡ್ಕೊಂಡು ಇದೇನೋ ಸ್ವಲ್ಪ ತೊಂದರೆ ಇದೆ ಅನ್ಸ್ದಾಗ ನೀವು ಮೂಳೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ರೆ ಒಳ್ಳೇದು. ಅಂದ್ರೆ ಈಗ ಯಂಗ್ ಪೇರೆಂಟ್ಸ್ ಅವರ ಪುಟ್ಟ ಮಕ್ಕಳಿಗೆ ಏನಂತ ನೀವು ಅಡ್ವೈಸ್ ಮಾಡ್ತೀರಾ ಗುಡ್ ಹೆಲ್ತ್ ಕೊಂಡು? ಮಕ್ಕಳಿಗೆ ಮಾಮೂಲು ಹಾಲು ಆಹಾರ ಇಲ್ಲ, ಈಗ ಆಕ್ಟಿವಿಟಿ ಸ್ಕೂಲ್ನಲ್ಲೆಲ್ಲ ಆಕ್ಟಿವಿಟಿ. ಅಂದ್ರೆ ನಾನು ಹೇಳೋದು, ಅವರು ಕೆಲವರು ಹಾಲು ಕೊಡೋದಿಲ್ಲ, ತಾಯಿ ಹಾಲು ಬೇಡ ಅಂತ ಹೇಳಿ ಪೌಡರ್ನ ಹಾಲು ಅದು ಇದು ಎಲ್ಲ ಕೊಡ್ತಾರೆ. ಇಲ್ಲ, ತಾಯಿ ಹಾಲು ಒಳ್ಳೇದು. ತಾಯಿ ಹಾಲು ಮಾತ್ರ ಒಳ್ಳೇದು. ಒಂದು ವರ್ಷವರೆಗೂ 1.5 ವರ್ಷದವರೆಗೂ ಕೊಡ್ತಾರೆ. ಸೊ ತಾಯಿ ಹಾಲಷ್ಟು ಯಾವ ಹಾಲು ರಿಪ್ಲೇಸ್ ಮಾಡಕ್ಕಾಗಲ್ಲ. ಎಲ್ಲಾ ವೈದ್ಯರು ಹಾಲು ನಿಲ್ಲಿಸ್ಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಬೋನಿಗೆ ಬಹಳ ಒಳ್ಳೇದು ಅವಶ್ಯಕತೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಇರಿ ಡಾಕ್ಟ್ರೆ. ಅದೇ ಮಕ್ಕಳಿಗೆ ನಾವು ಹೇಳಿದಾಗೆ ಅವ್ರಿಗೆ ಏನಾದ್ರು ಅವ್ರ ಡೆವಲಪ್ಮೆಂಟ್ ಬೇರೆ, ಈಗ ಒಂದ್ ಮಕ್ಕಳು 1 ವರ್ಷ ಆದ್ಮೇಲೆ ನಿಲ್ಬೇಕು, ಆಮೇಲೆ ಓಡಾಡ್ಬೇಕು, ಇವೆಲ್ಲ ಏನಾರ ತೊಡಕಿದ್ರೆ ಆವಾಗ ಏನೋ ಸ್ವಲ್ಪ ಡಿಫೆಕ್ಟ್ ಇರ್ಬೋದು ಅಂತ ಅನ್ಕೊಂಡು ನಾವು ಡಾಕ್ಟರ್ ಹತ್ರ ತೋರಿಸ್ತೀವಿ.